ಅಯ್ಯ ಪದವ ಹೇಳೋ ನಾಲಿಗೆಗೆ ಒದಗಿ ಬಾಪ ಧರ್ಮ ಗುರುವೇ. ಸಿದ್ದಯ್ಯ ಸ್ವಾಮಿ ಬನ್ನಿ ಮಂಟೇದ ರಾಜೇಶ್ರೀವನದಲ್ಲಿ ನಾಜೂಕಿನ ಬೀದಿಲಿ ಸೊಗಸಾಗಿ ಮೆರುದವ್ರೆ ನಮ್ಮ ಸ್ವಾಮಿ, ಸೊಗಸಾಗಿ ಮೆರುದವ್ರೆ ನಮ್ಮ ಸ್ವಾಮಿ. ರಾಜೇಶ್ರೀವನದಲ್ಲಿ ನಾಜೂಕಿನ ಬೀದಿಲಿ ಸೊಗಸಾಗಿ ಮೆರುದವ್ರೆ ನಮ್ಮ ಸ್ವಾಮಿ, ಸೊಗಸಾಗಿ ಮೆರುದವ್ರೆ ನಮ್ಮ ಸ್ವಾಮಿ. ಎಂಟೆಂಟು ದಿನಕ್ಕೂ ಬಂತಮ್ಮ ಶನಿವಾರ, ಎಂಟೆಂಟು ದಿನಕ್ಕೂ ಬಂತಮ್ಮ ಶನಿವಾರ. ಎಂಟೆಮ್ಮೆ ಕರೆವ ನೊರೆ ಹಾಲು, ಎಂಟೆಮ್ಮೆ ಕರೆವ ನೊರೆ ಹಾಲು ಬೈರುವ. ಹುಟ್ಟಿದ ದಿವಸಕ್ಕೆ ಹೆಡೆಯಾದು, ಹುಟ್ಟಿದ ದಿವಸಕ್ಕೆ ಹೆಡೆಯಾದು. ರಾಜೇಶ್ರೀವನದಲ್ಲಿ ನಾಜೂಕಿನ ಬೀದಿಲಿ ಸೊಗಸಾಗಿ ಮೆರುದವ್ರೆ ನಮ್ಮ ಸ್ವಾಮಿ, ಸೊಗಸಾಗಿ ಮೆರುದವ್ರೆ ನಮ್ಮ ಸ್ವಾಮಿ. 90 ಕಂಬಕ್ಕೋ 90 ದೀವಿಗೆ, 90 ಕಂಬಕ್ಕೋ 90 ದೀವಿಗೆ. ಕಂಬವನ್ಯಾರೋ ಕಡೆದೋರು, ಕಂಬವನ್ಯಾರೋ ಕಡೆದೋರು ಬೈರುವ. ಕಂಬವನ್ಯಾರೋ ಕಡೆದೋರು ಬೈರುವ. ಸ್ವಾಮಿ ನಿನ್ಯಾರೋ ಹಾಡೆದೋರು, ಸ್ವಾಮಿ ನಿನ್ಯಾರೋ ಹಾಡೆದೋರು. ರಾಜೇಶ್ರೀವನದಲ್ಲಿ ನಾಜೂಕಿನ ಬೀದಿಲಿ ಸೊಗಸಾಗಿ ಮೆರುದವ್ರೆ ನಮ್ಮ ಸ್ವಾಮಿ, ಸೊಗಸಾಗಿ ಮೆರುದವ್ರೆ ನಮ್ಮ ಸ್ವಾಮಿ. ಬೆಟ್ಟ ಹತ್ತೂತ ಮುತ್ತಿನ ಚೆಂಡಾಡೋತ, ಬೆಟ್ಟ ಹತ್ತೂತ ಮುತ್ತಿನ ಚೆಂಡಾಡೋತ. ಅಪರಂಜಿ ಮಂಡೆ ಕೆದರೋತ, ಅಪರಂಜಿ ಮಂಡೆ ಕೆದರೋತ ಬೈರುವ. ಅಪರಂಜಿ ಮಂಡೆ ಕೆದರೋತ ಬೈರುವ. ತಿರುಗಿ ನೋಡ್ಯಾರೆ ಪರುತೆಯ, ತಿರುಗಿ ನೋಡ್ಯಾರೆ ಪರುತೆಯ. ರಾಜೇಶ್ರೀವನದಲ್ಲಿ ನಾಜೂಕಿನ ಬೀದಿಲಿ ಸೊಗಸಾಗಿ ಮೆರುದವ್ರೆ ನಮ್ಮ ಸ್ವಾಮಿ, ಸೊಗಸಾಗಿ ಮೆರುದವ್ರೆ ನಮ್ಮ ಸ್ವಾಮಿ, ಸೊಗಸಾಗಿ ಮೆರುದವ್ರೆ ನಮ್ಮ ಸ್ವಾಮಿ. ಆತ್ಮೀಯ ಜನಪದ ಸರಿ ವೀಕ್ಷಕರಿಗೆ ನಿಮ್ಮ ಜರಗನಹಳ್ಳಿ ಕಾಂತರಾಜು ಮಾಡುವ ನಮಸ್ಕಾರಗಳು. ಪಾಶ್ಚಿಮಾತ್ಯ ಸಂಗೀತದ ನಡುವೆ ಯುವಜನರು ಮರಿತಾ ಇರತಕ್ಕಂಥ ನಮ್ಮ ಸಂಸ್ಕೃತಿಯ, ನಮ್ಮ ನೆಲದ ಜಾನಪದ ಕಲೆಗಳನ್ನು ಎಲೆಮರೆ ಕಾಯಿಯನ್ನು ತಿದ್ದುಕೊಂಡು ಸಂಸ್ಕೃತಿಯನ್ನು ಉಳಿಸ್ತಕ್ಕಂಥ ಕಾಯಕದಲ್ಲಿ ನಿರತರಾಗಿರ್ತಕ್ಕಂಥ ಅನೇಕ ಜಾನಪದ ಕಲಾವಿದರನ್ನ ತಮಗೆ ಪರಿಚಯ ಮಾಡಿಕೊಡ್ತಕ್ಕಂಥ ಉದ್ದೇಶ ಇಟ್ಕೊಂಡು ಮಾಡ್ತಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಸ್ನೇಹಿತರೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದ ಸ್ವಾಗತ. ನಾಡಿನ ಹಳೆ ಮೈಸೂರು ಭಾಗದ ಚನ್ನಪಟ್ಟಣದ ಹೊನ್ನಿಗನಹಳ್ಳಿಯ ಬಿ ಸಿದ್ದರಾಜಯ್ಯನವರ ಜಾನಪದ ಬದುಕಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಸರ್ ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಹೇಗಿದ್ದೀರಿ? ಆರಾಮಿದ್ದೀವಿ ಸರ್. ನಾನು ನಿಮ್ಮ ಅಭಿಮಾನಿ. ನಿಮ್ಮ ಕಾರ್ಯಕ್ರಮವನ್ನು ಚಂದನದಲ್ಲಿ ನಾನು ಗಮನಿಸ್ತಾ ಇದ್ದೆ, ನೋಡ್ತಾ ಇದ್ದೆ. ತುಂಬ ಸಂತೋಷ ಸರ್. ಜಾನಪದ ಗಾಯಕರ ಬದುಕನ್ನು ಆರಂಭಿಸೋದಕ್ಕಿಂತ ಮುಂಚೆ ಒಂದು ಗೀತೆಯೊಂದಿಗೆ ಆರಂಭ ಮಾಡೋಣ. ಖಂಡಿತ ಸರ್. ಜಾನಪದ ಗಾಯಕರ ಮೂಲ ಉದ್ದೇಶನೇ ಅದು. ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಎಲ್ಲೇ ಕಾರ್ಯಕ್ರಮ ಮಾಡಬೇಕಾದ್ರೂ ಮೊದಲಿಗೆ ಒಂದು ದೇವರ ಸ್ತುತಿ, ಅದು ಜನಪದಕ್ಕೆ ಸಂಬಂಧಪಟ್ಟಂಥ ಒಂದು ಗೀತೆನ ಹಾಡೋದ್ರ ಮೂಲಕ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸ್ತೇವೆ. ಯಾಕಂದರೆ ಮೊದಲಿನಿಂದ ಕೊನೆಯವರೆಗೆ ಯಾವುದೇ ಕಾರ್ಯಕ್ರಮ ವಿಘ್ನ ಬರೋ ಆಗದ ರೀತಿಯಲ್ಲಿ ಯಶಸ್ವಿಯಾಗಲಿ ಅಂಥೇಳಿ ಈ ಒಂದು ಕಾರ್ಯಕ್ರಮವನ್ನು ಸುಧಾ ಒಂದು ಗೀತೆನ ಹಾಡೋದ್ರ ಮೂಲಕ ನಿಮಗೆ ಮತ್ತು ಕೇಳುಗರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರೋದ್ರ ಮೂಲಕ ನನ್ನ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತೀನಿ. ಬಂದೆವು ನಾವು ನಿಮ್ಮ ಚರಣಕ, ಬಂದೆವು ನಾವು ನಿಮ್ಮ ಚರಣಕ. ನೀಡ ನಮ್ಗ ಸುಖ ಓ ಗಣಪ, ನೀಡ ನಮ್ಗ ಸುಖ. ಬಂದೆವು ನಾವು ನಿಮ್ಮ ಚರಣಕ, ನೀಡ ನಮ್ಗ ಸುಖ ಓ ಗಣಪ, ನೀಡ ನಮ್ಗ ಸುಖ. ಗೀಯ
ಗಾಗಿಯ ಗೀಯ ಗೀಯ ಗಾಗಿಯ ಗೀಯ 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 ಗಾಗಿಯ ಗೀಯ 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 ಗಾಗಿಯ ಗೀಯ ಮುಕ್ಕಣ್ಣ ದೇವನೆ ಮಗನಿಗೀಗಿ ಮುದುಳ್ಳ ಶರಣರ ಬಂಟನಿಗೀಗಿ ಮುಕ್ಕಣ್ಣ ದೇವನೆ ಮಗನಿಗೀಗಿ ಮುದುಳ್ಳ ಶರಣರ ಬಂಟನಿಗೀಗಿ ಮೆನವನ ನೆನೆದರೆ ಘನವನವಾಯಿತು ಮೆನವನ ನೆನೆದರೆ ಘನವನವಾಯಿತು ನೀಡ ನಂಗ ಸುಖ ಓ ಗಣಪ ನೀಡ ನಂಗ ಸುಖ ಗೀಯ ಗೀಯ ಗಾಗಿಯ ಗೀಯ 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 ಗಾಗಿಯ ಗೀಯ 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 ಗಾಗಿಯ ಗೀಯ 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 ಗಾಗಿಯ ಗೀಯ ನಿಮ್ಮನ್ನು ನೋಡಿ ಬಂದೆ ಒಗೀಗಿ ನಿಮ್ಮನ್ನು ನೋಡಿ ಆಡೆ ಒಗೀಗಿ ನಿಮ್ಮನ್ನು ನೋಡಿ ಬಂದೆ ಒಗೀಗಿ ನಿಮ್ಮನ್ನು ನೋಡಿ ಆಡೆ ಒಗೀಗಿ ಬಂದ ಕಷ್ಟವೆಲ್ಲ ದೂರ ಹೋಗಲಪ್ಪ ಮಾಯವಾಗಿ ಬಂದ ಕಷ್ಟವೆಲ್ಲ ದೂರ ಹೋಗಲಪ್ಪ ಮಾಯವಾಗಿ ನೀಡ ನಂಗ ಸುಖ ಓ ಗಣಪ ನೀಡ ನಂಗ ಸುಖ ಬಂದೆವು ನಾವು ನಿಮ್ಮ ಬಂದೆವು ನಾವು ನಿಮ್ಮ ಬಂದೆವು ನಾವು ನಿಮ್ಮ ಚರಣಕ ನೀಡ ನಂಗ ಸುಖ ಓ ಗಣಪ ನೀಡ ನಂಗ ಸುಖ ಬಂದೆವು ನಾವು ನಿಮ್ಮ ಚರಣಕ ನೀಡ ನಂಗ ಸುಖ ಓ ಗಣಪ ನೀಡ ನಂಗ ಸುಖ ಓ ಗಣಪ ನೀಡ ನಂಗ ಸುಖ. ಸರ್, ಅದ್ಭುತವಾದ ಗೀಗಿ ಪದದೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟರಿ. ಮತ್ತೊಮ್ಮೆ ಜನಪದ ಸರಿ ಸ್ಟುಡಿಯೋಸ್ಗೆ ನಿಮಗೆ ಸ್ವಾಗತವನ್ನು ಕೋರ್ತಾ, ಜಾನಪದ ಕಲಾವಿದರ ಜೊತೆಗೆ ಜಾನಪದ ಕಲಾವಿದರ ಬದುಕನ್ನು ಮಾತಾಡಿಸೋದ್ರೆ ನನಗೆ ತುಂಬ ಸಂತೋಷವಾಗಿರ್ತಕ್ಕಂಥ ಕಾಯಕ. ನನ್ನ ವೃತ್ತಿ ಕೂಡ ಅದೇನೆ. ಸಿದ್ದರಾಜಯ್ಯನವರು ಚನ್ನಪಟ್ಟಣ ತಾಲೂಕಿನವರು. ಹಾಂ ಸರ್. ನಿಮ್ಮ ಇನ್ಷಿಯಲ್ಲು ಬಿ ಅಂತಿದೆ. ಬಿ ಅಂದರೆ ಬಸವಯ್ಯನ ಮಗ ಸಿದ್ದರಾಜಯ್ಯ ಅಂತ ಸರ್. ಬಸವಯ್ಯ ಸಿದ್ದರಾಜಯ್ಯ. ಬಸವಯ್ಯ. ಯಾರು ಸಿದ್ದರಾಜಯ್ಯನವರು? ನಿಮ್ಮ ಹಿನ್ನೆಲೆ ಏನು, ನಿಮ್ಮ ಮೂಲ ಏನು ಅಂತ? ನನ್ನ ಹೆಸರು ಬಿ ಸಿದ್ದರಾಜಯ್ಯ ಹೊನ್ನಂಗನಹಳ್ಳಿ ಅಂತೇಳಿ, ಚನ್ನಪಟ್ಟಣ ತಾಲೂಕು ವಿರೂಪಾಕ್ಷಪುರ ಹೋಬಳಿ ಹೊನ್ನಂಗನಹಳ್ಳಿ ಗ್ರಾಮ. ಆ್ಯಕ್ಚುಲಿ ನಾನು ಮೂಲತಃ ಬಡ ಕುಟುಂಬದಲ್ಲಿ ಬಂದಂಥವನು. ನಾನು ಚಿಕ್ಕ ವಯಸ್ಸು ಇದ್ದಾಗಲೇ ನಮ್ಮ 4 ವರ್ಷ 5 ವರ್ಷ ಇದ್ದು ನನ್ನ ಬುದ್ಧಿಯವಾಗಿನ್ನ ಗೊತ್ತಿಲ್ಲ, ಆವಾಗಲೇ ನಮ್ಮ ತಂದೆಯವರು ತೀರ್ಕೊಂಡಿದ್ರು. ನನ್ನ ಒಟ್ಟು 8 ಜನ ನಾವು ಒಂದು ಗುರ್ತವರು, ಫ್ಯಾಮಿಲಿನ 8 ಜನ. ಕೊನೆಯವನು ನಾನು 8ನೇವನು. ನಾನು 3 ಜನ ಅಣ್ಣಂದಿರು, 4 ಜನ ಅಕ್ಕಂದಿರು, ನಾನೊಬ್ಬ. ಹಾಗಾಗಿ ಮೊದಲೆಲ್ಲ ನಾನು ಕಲಾವಿದ್ರ ಕುಟುಂಬ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾಕಂದರೆ ಹಿಂದೆ ಎಲ್ಲ ಇವಾಗೆಲ್ಲ ನಾಜೂಕ್ ಬಂದ್ಬಿಟ್ಟಿದೆ. ಈಗೆಲ್ಲ ರಾಗಿ ಮಿಷಿನ್ನು. ಮೊದಲೆಲ್ಲ ರಾಗಿ ಬೀಸ್ಬೇಕಂದ್ರೆ ರಾಗಿ ಕಲ್ಲಲ್ಲೇ ಇದು ಮಾಡಿ ರಾಗಿ ಬೀಸ್ತಾಯಿದ್ರು. ನಾವು ಚಿಕ್ಕ ಮಕ್ಕಳಾಗಿದ್ದಾಗ ನಮ್ಮ ಅಕ್ಕವರೆಲ್ಲ ರಾಗಿ ಬೀಸ್ಕೊಂಡು ಪದ ಹೇಳ್ತಾಯಿದ್ರು. ನಮ್ಗೆ ಅವಾಗ ಗೊತ್ತಿರ್ತಿರ್ಲಿಲ್ಲ. ಕೇಳಿದಾಗ ನಾವು ಅವರು ಹಾಡೋದು ಕೇಳಿ ನಾವು ನಿದ್ದೆ ಮಾಡ್ತಿದ್ವಿ. ಅವಾಗ ಕಾಲಕ್ರಮೇಣ ಬೆಳೀತಾ ಬೆಳೀತಾ ಹೈಸ್ಕೂಲ್ ಲೆವೆಲ್ಗೆ ಬಂದಮೇಲೆ ನಾನು ಈ ಒಂದು ಜಾನಪದದ ಒಂದು ಗೀಳನ್ನು ವೈಗಡಿಸ್ಕಲಾಗಿ ಇವತ್ತು ನಾನು ಒಂದು ಜಾನಪದ ಕಲಾವಿದನಾಗಿ ಬೆಳೀಲಿಕ್ಕೆ ಒಂದು ಸಾಧ್ಯ ಆಯಿತು. ನಿಮ್ಮ ಸೋದರಿಯರು ರಾಗಿ ಬೀಸೋ ಕಲ್ಲಿನ ಪದವನ್ನು ಹಾಡ್ತಿದ್ರು, ಅದನ್ನು ಕೇಳಿ ನಿದ್ದೆ ಮಾಡ್ತಿದ್ದೆ ಅಂತಂದರೆ, ರಾಗಿ ಬೀಸೋ ಕಲ್ಲಿನ ಪದವನ್ನು ನಿಮ್ಮ ಬಾಯಲ್ಲಿ ಕೇಳ್ಬೋದ ನಾನು? ಅಂದರೆ ಹಾಡ್ತಿದ್ರು, ನಮ್ಗೆ ಅವಷ್ಟು ಬುದ್ಧಿ ಇರಲಿಲ್ಲ ಅವಾಗ. ಯಾವ ಹಾಡು ಜನಪದ ಯಾವುದು, ಇದು ಶೋಭನೆ ಯಾವುದು, ರಾಗಿ ಪಲ್ಲಿನ ಪದ ಹಾಡ್ತಿದ್ರು. ಆ ಕಾಲದಲ್ಲಿ ಹಾಡ್ತಿದ್ರು, ಬಟ್ ನಮ್ಗೆ ಅವಾಗ ಇನ್ನೂ ತಿಳುವಳಿಕೆ ಇರಲಿಲ್ಲ. ಅವಾಗ ನಾವು ಬುದ್ಧಿವಂತೆ. ನಾನು ಯಾವುದು ಮಾಧ್ಯಮಿಕ ಶಿಕ್ಷಣವನ್ನು ಮುಗಿಸಿ ಹೈಸ್ಕೂಲ್ಗೆ ಬಂದಮೇಲೆ ನಾನು ಒಂದು ಜಾನಪದ ಕಲಾವಿದನಾಗಿ ಬೆಳಿಬೇಕು. ಯಾಕಂದರೆ ಆ ಮಟ್ಟಿಗೆ ಆ ಹೊತ್ತಿಗೆ ಆಗಲಿಯೇ ನಮ್ಮ ಡಾಕ್ಟರ್ ಬಾನಂದೂರು ಕೆಂಪಯ್ಯನವರು, ಅಪ್ಕೆರೆ ತಿಮ್ಮರಾಜು ಅವರು ಆಕಾಶವಾಣಿ ನಿಲಯದಲ್ಲಿ ಬರ್ತಿರ್ತಕ್ಕಂಥ ಹಾಡುಗಳು ನನ್ನ ಕಿವಿಗೆ ಬೀಳ್ತಾ ಇತ್ತು. ಯಾವುದೇ ರೇಡಿಯೋ ಆಗಿ ಬ್ಯಾಂಡ್ ತಿರುಗಿಸಿದ್ರು ಜಾನಪದ ವಿಭಾಗದಲ್ಲಿ ಹಾಡುಗಳು ಬರ್ತಾಯಿದ್ದವು. ಕೇಳಿ ನಾನು ಜಾನಪದ ಕಲಾವಿದನಾಗಿ ಬೆಳಿಬೇಕು, ಮೈಗೂಡಿಸ್ಕೋಬೇಕು ಅನ್ನೋ ಒಂದು ಆಸೆಯಿಂದ ನಾವು ಇವತ್ತು ಜಾನಪದ ಕಲಾವಿದನಾಗಿ ಉಳ್ಕೊಂಡಿದ್ದೀವಿ. ಸಿದ್ದರಾಜಯ್ಯನವರು ಎಷ್ಟು ಓದಿದ್ದಾರೆ ಅಂತ? ನಾನು BA ತರಗತಿ ಮುಗಿಸಿದ್ದೇನೆ. ಆಮೇಲೆ 2 ವರ್ಷ ಆರ್ಟಿಕಲ್ಚರ್ ಡಿಪ್ಲೊಮಾ ಮಾಡಿದೆ. ಆಮೇಲೆ HL ನಾಗೇಗೌಡರ ಒಂದು ಸಂಸ್ಥೆಯಾಗಿರ್ತಕ್ಕಂಥ ಜಾನಪದ ಲೋಕದಲ್ಲಿ ನಾವೇ ಮೊದಲನೇ ಡಿಪ್ಲೊಮಾ ವಿದ್ಯಾರ್ಥಿಗಳು. ಹೌದು, ನಮ್ಮದೇ ಮೊದಲನೇ ಬ್ಯಾಚ್. ನಾವು ವಿನುತಾ ಬೋಧಿಯಾಳು ನಾವೆಲ್ಲ ಒಂದೇ ಬ್ಯಾಚ್ನವ್ರು, ಫಸ್ಟ್ ಬ್ಯಾಚ್ ನಮ್ಮದೇ. ಅಲ್ಲಿ ನಾವು ಜಾನಪದ ಡಿಪ್ಲೊಮನ್ನು ಮುಗಿಸಿ ತದನಂತರ ಅಲ್ಲಿ ವೇದಿಕೆಗಳಲ್ಲಿ ಕಾರ್ಯಕ್ರಮಗಳನ್ನು ಹಾಡ್ತಾ ನಮ್ಮ ಜಾನಪದ ವೃತ್ತಿಯನ್ನು ಮೈಗೂಡಿಸ್ಕೊಂಡಿದ್ವಿ. ಸೊ ಜಾನಪದಕ್ಕೆ ಬಂದು ಡಿಪ್ಲೊಮಾ ಕೋರ್ಸನ್ನು ಮಾಡ್ಕೊಂಡ್ರಿ. ಯಾವ ವರ್ಷ ಇದು?
2007 ಅನ್ನು 2007ರಲ್ಲಿ ಡಿಪ್ಲೊಮಾ ಮುಗಿಸ್ಕೊಂಡ್ರಿ. ಏನಿತ್ತು ಉದ್ದೇಶ? ಈಗ ಜಾನಪದ ಡಿಪ್ಲೊಮಾ ಮಾಡಬೇಕು ಅಂತ ಯಾಕೆ ಅನ್ಕೊಂಡ್ರಿ? ಎಲ್ಲ ಮಾಡ್ತಾಯಿದ್ರು, ಎಲ್ಲ ಜಾನಪದ ಡಿಪ್ಲೊಮಾ ಇದು ಹೊಸ ಕೋರ್ಸು, ಏನೋ ಡಿಪ್ಲೊಮಾ ಮಾಡಿದ್ರೆ ಸ್ಕೂಲ್ಗಳಲ್ಲಿ ಟೀಚರಾಗಿ ತಗೊಳ್ತಾರೆ, ಏನೋ ಒಂದು ಕಾನ್ಸೆಪ್ಟ್ ಇತ್ತು ಅವಾಗೆಲ್ಲ ಹೇಳ್ತಿದ್ರು. ಅವಾಗ ಮ್ಯೂಸಿಕ್ ಮಾಡಿದ್ರೆ ಹೈಸ್ಕೂಲ್ ಟೀಚರಾಗಿ ತಗೊಳ್ತಾರೆ ಅಂತೇಳಿ ಇದು ಮಾಡ್ತಿದ್ರು. ಆಮೇಲೆ ನಾಗೇಗೌಡರು ಎಲ್ಲ ಜಾನಪದ ಕಲಾವಿದ್ರಿಗೆ ಒಂದುಗೂಡಿಸಿ ಅವ್ರಿಗೇನಾದ್ರು ಒಂದು ಜೀವನ ಕಟ್ಕೊಡ್ಬೇಕು, ಹಳ್ಳಿ ಗಾಡಿನಲ್ಲಿ ಇರ್ತಕ್ಕಂಥ ಎಲೆಮರೆಕಾಯಿ ಅಂತ ಇರ್ತಕ್ಕಂಥ ಎಲ್ಲ ಪ್ರಕಾರದ ಕಲಾವಿದರನ್ನು ಒಂದುಗೂಡಿಸಿ ಅವ್ರಿಗೆ ವೇದಿಕೆಗಳನ್ನ ಕಲ್ಪಿಸ್ಕೊಡ್ಬೇಕು ಅನ್ನೋ ಒಂದು ಸದುದ್ದೇಶವನ್ನು ಇಟ್ಕೊಂಡು ಆ ಒಂದು ಸಂಸ್ಥೆಯನ್ನು ಮಾಡಿರ್ತಕ್ಕಂಥ ಈ ಒಂದು ಗಳಿಗೆಯಲ್ಲಿ ಅವ್ರನ್ನ ನಾವು ನೆನ್ಕೊಳ್ಬೇಕಾಗುತ್ತೆ. ಬದುಕಿಗೋಸ್ಕರ ಏನು ಮಾಡ್ತಾ ಇದ್ದೀರಿ ಸರ್? ನಾನು ಇದು ಜಾನಪದ ಗೀತಾಗಾಯನ ಹಾಡ್ಕೊಂಡೇ ವೃತ್ತಿ ಮಾಡ್ತಾಯಿದ್ದೀನಿ ಸರ್, ಬೇರೆ ಇನ್ನೇನು ವೃತ್ತಿ ಇಲ್ಲ ಇವಾಗ. ಹೌದಾ? ಅದೇನೇ ಸರ್, ಸರ್ಕಾರಿ ಖಾಸಗಿ ಏನು ಕೆಲಸ ಇಲ್ಲ? ಏನಿಲ್ಲ ಸರ್, ಜಾನಪದ ಹಾಡು ಕಾರ್ಯಕ್ರಮಗಳು ಮಾಡ್ಕೊಂಡೇ ಜೀವನ ಮಾಡ್ತಾ ಇದ್ದೀನಿ. ಹೇಗಿದೆ ಬದುಕು? ಏನು ಸದ್ಯಕ್ಕೆ ಏನು ನಡೀತು, ಹೊಟ್ಟೆ ಏನು ತೊಂದರೆ ಇಲ್ಲ ಸರ್. ಹೌದಾ? ಯಾಕಂದರೆ ಜಾನಪದ ಕಲಾವಿದರು ಯಾರೂ ಶ್ರೀಮಂತರಲ್ಲ, ಎಲ್ಲ ಜೀವನ ಮಾಡಿ ಆಯಾ ಟೈಮ್ಗೆ ಜೀವನ ಮಾಡ್ತಾ ಇದ್ದಾರೆ. ಇಟ್ಟು ಬಟ್ಟೆ ನೇರ ಆಗ್ತಾ ಇದೆ ಸರ್. ಹೌದು ಸರ್. ಆದರೂ ಆ ಥರ ಇವಾಗ ಕರೋನಾ ಬಂದಮೇಲಂತೂ ಭಾಳ ಜಾನಪದ ಕಲಾವಿದರ ಪರಿಸ್ಥಿತಿ ಹೇಳ್ತಿರೋದು. ನಿಮ್ಮ ಮದುವೆ ಮಕ್ಕಳು? ಮದುವೆಯಾಗಿ ನನಗೆ ಈಗ 24 ವರ್ಷ ನಡೀತಾ ಇದೆ ಸರ್. ಮಕ್ಕಳು 2 ಗಂಡು ಮಕ್ಕಳಿದ್ದಾರೆ. ಒಬ್ಬ ITI ಮಾಡ್ಕೊಂಡು ಟೊಯೋಟಾದಲ್ಲಿ ಈಗ ಅಪ್ರೆಂಟಿಸ್ ಟ್ರೈನಿಂಗ್ ಮಾಡ್ತಾಯಿದ್ದೆ, ದೊಡ್ಡ ಮಗ ಅಭಿನಂದನ್ HS ಅಂತೇಳಿ. ಚಿಕ್ಕವನು ಅಭಿಷೇಕ್ HS ಅಂತೇಳಿ, ಅವನು ಸೆಕೆಂಡ್ ಇಯರ್ BCom ಅಡ್ಮಿಷನ್ ಆಗಬೇಕಾಗಿತ್ತು. ಅವನು ಡಿಸ್ಕಂಟಿನ್ಯೂ ಮಾಡಿ ಯಾವುದೋ ಒಂದು ಪ್ರೈವೇಟ್ ಕಂಪ್ನಿಲಿ ಕೆಲಸ ಮಾಡ್ತಾಯಿದ್ದೆ ಬೆಂಗಳೂರಲ್ಲಿ. ಮನೆಯವರು ಮನೇಲೇ ಗೃಹಿಣಿಯವರು. ಅವರು ಶೋಭನೆ ಕಲಾವಿದರು. ನಾಚಿಕೆ ಮಾಡ್ಕೋಬೇಡಿ, ಹೆಸರು ಹೇಳಿ. ಮನೆಯವ್ರ ಹೆಸರು ಮಂಜುಳಾ, ಶ್ರೀಮತಿ ಮಂಜುಳಾ ಅಂತೇಳಿ. ಅವರು ಶೋಭನೆ ಕಲಾವಿದರು. ನಮಗೆ ಹೆಣ್ಣು ತಂದಿರ್ತಕ್ಕಂಥ ಅಕ್ಕವರು ಸುದ, ನಮ್ಮ ಅತ್ತೆಯವರು ಸುದ ಶೋಭನೆ ಕಲಾವಿದರು. ಅವರೆಲ್ಲ ನಮ್ಮ ಊರಲ್ಲಿ ಸುಮಾರು ಒಂದು 5-6 ಟೀಮ್ ಇದೆ ಶೋಭನೆ ಕಲಾವಿದರು ತಂಡ. ರಂಗಭೂಮಿ ಕಲಾವಿದರು ಬಳಗನೇ ಇದೆ ನಮ್ಮ ಊರಲ್ಲಿ. ಜಾನಪದ ಲೋಕ ಹೊಂದಿರತಕ್ಕಂಥ ಊರು ನಿಮ್ಮದು? ಹೌದು ಸರ್. ಅಲ್ವಾ? HL ನಾಗೇಗೌಡರು ತಿರುಗಾಡ್ದಂಥ ಊರು ನಿಮ್ಮದು, ಕಾಳೇಗೌಡ ನಾಗವಾರ ಅವರ ಊರು ನಿಮ್ಮದು. ಇಷ್ಟೆಲ್ಲ ಗಟ್ಟಿಯಾದ ಜಾನಪದ ಹಿನ್ನೆಲೆಯಿಂದ ಬಂದಿರತಕ್ಕಂಥ ನಿಮಗೆ, ನಿಮ್ಮ ಬಾಲ್ಯದಿಂದ ತಿಳಿಸಿ ನನಗೆ, ಜಾನಪದ ಕ್ಷೇತ್ರ, ಜಾನಪದ ಕಲೆಗಳು ನಿಮ್ಮ ಕಣ್ಣಿಗೆ, ಸಿದ್ದರಾಜು ಅವರ ಕಣ್ಣಿಗೆ ಹೇಗೆ ಗೋಚರವಾಗ್ತಿತ್ತು ಅಂತ ಆಗ? ಇಲ್ಲ, ನಡೀತಾ ಇತ್ತು ಸರ್. ನಾನು ಹೈಸ್ಕೂಲಲ್ಲಿ ಓದಬೇಕಾದ್ರೆ ನನಗೆ ಜಾನಪದ ಅಂದ್ರೇನು, ಭಕ್ತಿಗೀತೆ ಅಂದ್ರೇನು, ಲಾವಣಿ ಅಂದ್ರೇನು, ಬೇರೆ ಚಿತ್ರಗೀತೆ ಬಿಟ್ಟರೆ ಜ್ಞಾನೂ ಗೊತ್ತಿರಲಿಲ್ಲ. ಮಾತೆತ್ತಿದ್ರೆ ಒಂದು ಗೀತೆ ಆಡ್ತಿದ್ದೆ. ಅಲ್ಲಿ ನಮಗೆ ಮುಖ್ಯ ಶಿಕ್ಷಕರಾಗಿ ಆಗಿದ್ದಂಥ TC ಚಂದ್ರಯ್ಯ ಅಂತ ಒಬ್ಬರಿದ್ದರು. ಈ ನಾವು ಆ ಶಾಲೆಗಳಲ್ಲಿ ಆಗಸ್ಟ್ 15, 15ನೇ ತಾರೀಕು, ಜನವರಿ 26 ಪ್ರತಿ ಶುಕ್ರವಾರ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಸರಸ್ವತಿ ಪೂಜೆ ಮಾಡ್ತಿದ್ರು. ಆ ಟೈಮಲ್ಲಿ ಯಾರು ಬೇಕಾದರೂ ಹಾಡ್ರಪ್ಪ ಅಂತೇಳಿ ವಿದ್ಯಾರ್ಥಿಗಳನ್ನ ಬಿಡ್ತಿದ್ರು. ಆಗ ನಾನು ಒಂದು ಹಾಡ್ತಿದ್ದೆ. ಅವಾಗ BK ಸುಮಿತ್ರ ಅವರು ಹಾಡಿರ್ತಕ್ಕಂಥದ್ದು ನಿಂಬೆ ಬನಾದ ಮೇಗಳ ಹಾಡೋದು, ಅದು ನನಗೆ ತುಂಬ, ನಾನು ಮುಖ್ಯವಾಗಿ ಆ ಕಲಾವಿದನಾಗಿ ಬರ್ಲಿಕ್ಕೆ ಅದು ಒಂದು ಕಾರಣ. ನಿಂಬೆಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ. BK ಸುಮಿತ್ರ ಅವರ ಹಾಡು ನಿಂಬೆಯ ಬನಾದ ಮೇಗಳ, ಅದೊಂದೇ ಹಾಡು ಆಡ್ತಿದ್ದು ನಾನು. ಯಾವುದೇ ಸ್ಕೂಲಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಿದ್ರು ಅದನ್ನೇ ಹಾಡ್ತಿದ್ದು. ಅದು ಹಾಡು ನಮ್ಮ ಮುಖ್ಯ ಶಿಕ್ಷಕರಿಗೆ ಭಾಳ ಇಷ್ಟವಾದಂಥ ಹಾಡು. ನಾನು ಇಲ್ಲೇ ಹೋದ್ರೆ ನನ್ನ ಹೆಸರು ಹಿಡಿದು ಕರೀತಿರ್ಲಿಲ್ಲ. ಪ್ರೇಯರಲ್ಲಿ ಇರಲಿ, ಕ್ಲಾಸ್ ಇರಲಿ, ಏ ಜನಪದ ಅನ್ನೋರು ನನ್ನ. ಜನಪದ ಎದೋಳು ಅನ್ನೋರು. ಹೆಸರು ಸಿದ್ದರಾಜು ಅಂತ ಹೆಸರು ಹಿಡಿದೇ ಕರೀತಿರ್ಲಿಲ್ಲ ನಾನು ಹೈಸ್ಕೂಲ್ ಮುಗಿಗಂಟ ಈಚೆಗೆ ಬರೋ ಗಂಟ್ಲುವೆ. ಎದ್ದೇಳೋ ಜನಪದ ಬರೋಲಿ, ಯಾಕೋ ಲೇಟು, ಸ್ಕೂಲಿಗೆ ಬರ್ತಾಯಿಲ್ಲ, ಲೇಟಾಗಿ ಬಂದಿದೆ, ಏನು ಬಟ್ಟೆ ಹಿಂಗೆಲ್ಲ ಆಗಿದೆ ಅಂತೇಳಿ. ಆಗ ಆ ಮುಖ್ಯ ಶಿಕ್ಷಕರು ಎಷ್ಟೇ ಬಡತನದ ಮಕ್ಕಳಿದ್ರೂ ಭಾಳ ಸ್ಫೂರ್ತಿದಾಯಕವಾಗಿ ಮಕ್ಕಳಿಗೆ ಬಟ್ಟೆ ಹೊಲಿಸ್ಕೊಡೋದು, ಬುಕ್ಸ್ ತೆಗೆದುಕೊಡೋದು, ಹೀಗೆಲ್ಲ ಭಾಳ ಸಹಾಯ ಮಾಡ್ತಕ್ಕಂಥ ಮನಸತ್ವ ಉಳ್ತಕ್ಕಂಥ ಅಧಿಕಾರಿ ಆಗಿದ್ದಂಥವ್ರು ಅವರು ಆ ಪ್ರೇರಣೆಯಿಂದ ನಾನು ಒಂದಷ್ಟು ಹಾಡುಗಳನ್ನು ಕಲ್ತ್ಕೊಂಡು, ನಿಂಬೆಯ ಬನದ ಮ್ಯಾಗಳ ಚಂದ್ರಮ ಚಂಡಾಡಿದ, ನಿಂಬೆಯ ಬನದ ಮ್ಯಾಗಳ ಚಂದ್ರಮ ಚಂಡಾಡಿದ, ನಿಂಬೆಯ ಎದ್ದೋನೇ ನಿನ ಧ್ಯಾನ, ಹೇಳುತ್ತಲೇ ಶಿವ ಧ್ಯಾನ, ವಿದ್ಯಾಹರ ಧ್ಯಾನ ಶಿವ ಧ್ಯಾನ, ನಿಂಬೆಯ ಬನದ ಮ್ಯಾಗಳ ಚಂದ್ರಮ ಚಂಡಾಡಿದ, ನಿಂಬೆಯ ರಾಗೆ ಬೇಸೋಕಲ್ಲೇ ರಾಜನ ಅಡಿಗಲ್ಲೇ ತಾಯ ಹಣ್ಣೈನ ಅರಮನೆ, ನಿಂಬೆಯ ರಾಜ ಹಣ್ಣೈ
ಕಲ್ಲೆ ನೀರಾಜಾಗಿದ್ದೀನಿ ಕನಿ ತೋರೆ ನಿಂಬೆಯ ಬನದನಗಳು ಚಂದ್ರಮ ಚಂದಾಡಿದ ನಿಂಬೆಯ ಸರ್, ನಿಮ್ಮ ಬಾಯಲ್ಲಿ ಈ ಹಾಡನ್ನು ಕೇಳಿದ್ಮೇಲೆ ನನಗೊಂದು ಪ್ರಶ್ನೆ ಕಾಡ್ತಾ ಇದೆ. ಅಂದರೆ ಅವತ್ತಿನ ದಿನಗಳಲ್ಲಿ ಈ ಆಹಾರಕ್ಕೆ ಎಷ್ಟು ಪ್ರಾಮುಖ್ಯತೆ ಇತ್ತು ಅಥವಾ ಎಷ್ಟು ಹಾಹಾಕಾರ ಇತ್ತು, ಎಷ್ಟು ಬೇಡಿಕೆ ಇತ್ತು, ಆ ಜನಪದರು ಈ ಹಾಡನ್ನ ಕಟ್ಟಬೇಕಾದ್ರೆ ಅಲ್ವಾ, ಅದು ಎಷ್ಟು ಆಹಾರ ಪದಾರ್ಥಗಳಿಗೆ ಎಷ್ಟು ಬೆಲೆ ಇತ್ತು ಅನ್ನೋದನ್ನು ಈ ಹಾಡು ನಮಗೆ ತಿಳಿಸ್ಕೊಡುತ್ತಲ್ವ. ಇವತ್ತಿನ ಯುವ ಜನತೆಗೆ ಇಂತಹ ಹಾಡುಗಳೆಲ್ಲ ಇನ್ನೂ ಅತಿ ಹೆಚ್ಚು ಪ್ರಸಾರವಾಗಬೇಕು, ಗೊತ್ತಾಗಬೇಕು. ಇವತ್ತು ಒಂದೇ ಬೆಂಗಳೂರು ನಗರದಲ್ಲಿ ಎಷ್ಟೋ ಟನ್ಗಟ್ಟಲೆ ಆಹಾರ ಪದಾರ್ಥಗಳು ವೇಸ್ಟ್ ಆಗ್ತಾ ಇರ್ತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೀವಿ. ಮತ್ತು ನಾನು ನಿಮ್ಮ ಬಗ್ಗೆ ಸಂಶೋಧನೆ ಮಾಡಿದಾಗ, ಹಿನ್ನೆಲೆ ತಿಳ್ಕೊಂಡಾಗ, ತಾವು ಮಲೆ ಮಹದೇಶ್ವರರ ಗೀತೆಯನ್ನು, ಮಂಟೆಸ್ವಾಮಿ ಪದಗಳನ್ನು, ಸಿದ್ದಪ್ಪಾಜಿ ಪವಾಡಗಳನ್ನು, ಉತ್ನಳ್ಳಿ ಮಾರಮ್ಮನ ಗೀತೆಗಳನ್ನು ಇದನ್ನೆಲ್ಲ ತುಂಬ ಸೊಗಸಾಗಿ ಆಡ್ತೀರಾ ಅಂತ ಕೇಳ್ಪಟ್ಟಿದ್ದೀನಿ. ಯಾವ್ದಾದ್ರು ಒಂದನ್ನು ಕೇಳ್ಬೋದಾ? ಆಯಿತು ಸರ್. ಮಂಟೆಸ್ವಾಮಿ ಸಿದ್ದಪ್ಪಾಜಿ ಇದೊಂದು ಕಥೆ ಹೇಳ್ತೀನಿ. ಯಾಕಂದರೆ ನಾನು ಕಾಲೇಜು ಮಟ್ಟದಲ್ಲಿ ಭಾಳ ಅಭ್ಯಾಸ ಮಾಡಿದಂಥ ಹಾಡೋದು. ನಾನು ಎಲ್ಲೇ ಯಾವುದೇ ಸ್ಪರ್ಧೆಗೆ ಹೋದರೂ ಅದನ್ನೇ ಹಾಡ್ತಿದ್ದೆ ನಾನು. ಗೆಲ್ತಿದ್ರಾ? ಸಿದ್ದರಾಜು ಭಾರತಿ ಕಾಲೇಜಿಂದ ಸಿದ್ದರಾಜು ಬಂದವನಂದ್ರೆ ಪ್ರೈಸ್ ಗಟ್ಟಿಟ್ಟು ಮುತ್ತಿಯೇ ನಮಗೆ. ಹ್ಞೂ ಸರ್. ಭಾವಗೀತೆ ಆಗಲಿ ಜನಪದ ಗೀತೆ ಆಗಲಿ ನಮ್ಗೆ ಒಂದು ಪ್ರೈಸ್ ಗ್ಯಾರಂಟಿ. ಖಂಡಿತ ಖಂಡಿತ. ಹಾದಿ ಜ್ಯೋತಿ ಬನ್ನಿ, ಹಾದಿ ಮೂರ್ತಿ ಬನ್ನಿ, ಪ್ರಭು ಜ್ಯೋತಿ ಬನ್ನಿ, ನಮ್ಮ ಪರಂಜ್ಯೋತಿ ಬನ್ನಿ. ಅಯ್ಯ ಪದವ ಹೇಳೋ ನಾಲಿಗೆಗೆ ಒದಗಿ ಬಾಪ ಧರ್ಮ ಗುರುವೇ, ಸಿದ್ದಯ್ಯ ಸ್ವಾಮಿ ಬನ್ಯೋ ಪವಾಡ, ಎದಯ್ಯ ನೀವೇ ಬನ್ಯೋ. ಅಯ್ಯ ಸಿದ್ದು ಸಿದ್ದರುಗೆಲ್ಲ ನೀನೆ ಅತಿ ಮುದ್ದೋಗನ ಲೀಲೆ, ಸಿದ್ದಯ್ಯ ಸ್ವಾಮಿ ಬನ್ಯೋ ಪವಾಡ, ಎದಯ್ಯ ನೀವೇ ಬನ್ಯೋ. 12 ಕಂಡುಗ ಬಂಗಿ ಸೊಪ್ಪ ತೆಗೆದು, 12 ಕಂಡುಗ ಹೊಗೆಯ ಸೊಪ್ಪ ತೆಗೆದು, ಸಿದ್ದು ಪತ್ತಿನ ರಸ ನಾಗರಾವಿನ ಇಸ ಅದಗೂಡಿದರು ನನ್ನಯ್ಯ ತಾಮ್ರದ ಚಿಲುಮೆಗೆ ತುಂಬಿ. ಅಯ್ಯ ಕೆಂಪಚಾರಿಯ ಕುಲುಮೆಗೆ ನನ್ನಿಂಪುಳ್ಳ ಗುರು ಬಂದಾರಂತೆ, ಸಿದ್ದಯ್ಯ ಸ್ವಾಮಿ ಬನ್ಯೋ ಪವಾಡ, ಎದಯ್ಯ ನೀವೇ ಬನ್ಯೋ. ಅಯ್ಯ ಭಾರದ ಪವಾಡಕ್ಕೆಲ್ಲ, ಭಾರದ ಪವಾಡಕ್ಕೆಲ್ಲ ಬಂದು ಒದಗೋ ಗನ ಲೀಲೆ, ಸಿದ್ದಯ್ಯ ಸ್ವಾಮಿ ಬನ್ಯೋ ಪವಾಡ, ಎದಯ್ಯ ನೀವೇ ಬನ್ಯೋ. 10 ಬೆರಳಿಗುವೆ ಎತ್ತಿ ದುಂಗುರವಂತೆ, ಕತ್ತಿನ ತುಂಬೆಲ್ಲ ಮುತ್ತಿನ ಸರವಂತೆ. 10 ಬೆರಳಿಗುವೆ ಎತ್ತಿ ದುಂಗುರವಂತೆ. ಅಯ್ಯ 10 ಇತ್ತ ತಿರುಗಿದಾಗ ತಣುಕು ಪಣುಕನೆ ಹೊಳೆದವಂತೆ, ಸಿದ್ದಯ್ಯ ಸ್ವಾಮಿ ಬನ್ಯೋ ಪವಾಡ, ಎದಯ್ಯ ನೀವೇ ಬನ್ಯೋ. ಯಾರಲ ಜಂಗುಮ ಯಾವೂರಲ ಪರದಿಸಿ, ಕಬ್ಬಿಣದ ಕುಲುಮೆಲೆ ನೊಣಕೇನು ಅಗ್ಗವಪ್ಪ. ಅಯ್ಯ ಊರ ಕೇರಿಗೆ ಹೋದರೆ ನಿಂಗೆ ರಾಗಿ ಜ್ವಾಳ ಕೊಡುತ್ತಾರೆ, ಸಿದ್ದಯ್ಯ ಸ್ವಾಮಿ ಬನ್ಯೋ ಪವಾಡ, ಎದಯ್ಯ ನೀವೇ ಬನ್ಯೋ. ರಾಗಿಗೆ ಬರಲಿಲ್ಲ ಕಂದ ಜ್ವಾಳಕ್ಕೆ ಬರಲಿಲ್ಲ, ಕಲೆಯ ಬಾರದಿತ್ತು ಈ ಹಾಳು ಬಂಗಿ ಚಟವ. ಅಯ್ಯ ಬೆಂಕಿ ಚಂಡ ಕೊಟ್ಟು
ಮಗನೇ ದೇವ್ರ ಸೇವೆ ಮಾಡಿಸಪ್ಪ ಸಿದ್ದಯ್ಯ ಸ್ವಾಮಿ ಬನ್ಯೋ ಪಾವಾಡ ಗೆದ್ದಯ್ಯ ನೀವೇ ಬನ್ಯೋ ದೇವರು ಅಂದರೆ ಯಾರು ಬೆಂಡ್ರು ಅಂದರೆ ಯಾರು ದೇವರು ಮಾಡೋರೆ ನಾವು ಬೆಂಡ್ರು ಮಾಡೋರೆ ನಾವು ವಾಲೆ ಮಾಡೋರೆ ನಾವು ತಾಲಿ ಮಾಡೋರೆ ನಾವು ದೇವರಿಗೆಲ್ಲ ಮೊದಲ ದೇವರು ನಾವು ಅಯ್ಯ ಗಂಡರಿಗೆಲ್ಲ ನಾನೇ ಮೊದಲ ಗಂಡ ಅಂದಾರಂತೆ ಸಿದ್ದಯ್ಯ ಸ್ವಾಮಿ ಬನ್ಯೋ ಪವಾಡ ಗೆದ್ದಯ್ಯ ನೀವೇ ಬನ್ಯೋ ಅಯ್ಯ ಸಿದ್ಧರುಗೆಲ್ಲ ನೀನೆ ಸಿದ್ಧರುಗೆಲ್ಲ ನೀನೆ ಅತಿ ಮುದ್ದು ಗಣಲೀಲೆ ಸಿದ್ದಯ್ಯ ಸ್ವಾಮಿ ಬನ್ಯೋ ಪವಾಡ ಗೆದ್ದಯ್ಯ ನೀವೇ ಬನ್ಯೋ ಪವಾಡ ಗೆದ್ದಯ್ಯ ನೀವೇ ಬನ್ಯೋ ಪವಾಡ ಗೆದ್ದಯ್ಯ ನೀ